ಬಂಗಾರದ ಒಡೆಯರಿಗೆ, ಕಾಗಿನೆಲೆ ಗುರುಗಳಿಗೆ, ಗುರುಗಳಾದಂತಹ ಕಾಗಿನೆಲೆ ಗುರುಗಳಿಗೆ. ದಾಸಶ್ರೇಷ್ಠ ಕನಕ ಜಯಂತಿಯ ಶುಭಾಶಯಗಳು. ತಮಗೆಲ್ಲರಿಗೂ ತಿಳಿದಿರುವಂತೆ ಭಕ್ತ ಕನಕದಾಸರು ಜಾತಿಯ ವ್ಯವಸ್ಥೆ ಮತ್ತು ಮೂಢನಂಬಿಕೆಗಳ ಬಗ್ಗೆ ಹಾಗೂ ಹಿಂದೆ ಎಲ್ಲ ಜನಾಂಗಗಳು ಜಾತಿ ಅಂತೇಳಿ ಹೊಡೆದಾಡಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೀರ್ತನೆಗಳ ಮೂಲಕ ಜಾತಿ ಅಂತೇಳಿ ಹೊಡೆದಾಡಬೇಡಿ, ಎಲ್ಲರೂ ಸಮಾನರು ಅಂತೇಳಿ ತಮ್ಮ ಕೀರ್ತನೆಗಳ ಮೂಲಕ ಸಾರಿದರು. ಅಂತಹ ಒಂದು ವ್ಯಕ್ತಿ 2025ರಲ್ಲಿ ಸಹ ನಾವು ಒಬ್ಬ ದೇವರಾಗಿ ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವರ ಆದರ್ಶಗಳು, ಅವರ ತತ್ವಗಳು, ಅವರ ಕೀರ್ತನೆಗಳು ಯಾವಾಗಲೂ ಅಜರಾಮರಾಗಿ, ಅಂದರೆ ಅವರು ಒಂದು ಇನ್ಫಿನಿಟಿ ಆಗಿ ಜೀವಿಸ್ತಾರೆ ಅಂತೇಳಿ ನಾನು ಈ ಒಂದು ವೇದಿಕೆ ಮೂಲಕ ತಮ್ಮ ಮೇಲೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನಕದಾಸರ ಒಂದು ಆದರ್ಶಗಳನ್ನ ನಾವೆಲ್ಲರೂ ಪಾಲನೆ ಮಾಡೋಣ. ಕನಕದಾಸರ 538ನೇ ಜಯಂತಿಯ ಆರ್ಥಿಕ ಶುಭಾಶಯಗಳು. ನಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ನಾವೆಲ್ಲರೂ ಕುಲ ಅಂತ ಬಡದಾಡ್ತಾ ಇದ್ದೀವಿ. ಆದರೆ ಆಗಿನ ಕಾಲದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಅಂಕುಡೊಂಕುಗಳನ್ನು, ಓರೆಗಳನ್ನು ಎಲ್ಲವನ್ನ ನಿವಾರಿಸಲು ಶ್ರಮಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿ ಶ್ರೀ ಕನಕದಾಸರು. ನಮಗೆಲ್ಲ ಗೊತ್ತಿದೆ, ಅವರ ಇತಿಹಾಸವನ್ನು ನೋಡಿದಾಗ ಕನಕದಾಸರ ತಂದೆ ಬೀರಪ್ಪ ಮತ್ತು ಬಚ್ಚಮ್ಮ ಇವರ ದಂಪತಿಗಳ ಪುತ್ರನಾಗಿ ಜನಿಸಿರ್ತಕ್ಕಂಥ ಕನಕದಾಸರು ಅವರಿಗೆ ಮೊದಲಿಗೆ ತಿಮ್ಮಪ್ಪ ನಾಯಕ ಅಂತ ಹೆಸರಿತ್ತು. ಆದರೆ ಏನಾಯ್ತಂದರೆ ಕೊನೆಗೆ ಮುಂದೆ ವೆಂಕಟೇಶ್ವರನ ಪರಮ ಭಕ್ತರು ಇವರು ತಂದೆ ತಾಯಿಗಳು. ಹಾಗಾಗಿ ಇವರಿಗೆ ತಿಮ್ಮಪ್ಪ ನಾಯಕ ಅಂತ ಹೆಸರಿಟ್ಟಿದ್ರು. ಮುಂದೆ ಇವರು ದಣಾಯಕ ಅಂತ ಕರಿತೀವಿ, ಅಂದರೆ ಸುತ್ತ 10 ಹಳ್ಳಿಗೆ ಒಡೆಯರಾಗಿರ್ತಕ್ಕಂಥ ಇವರು ತಮಗೆ ಸಿಕ್ಕಿರ್ತಕ್ಕಂಥ ಕನಕವನ್ನು, ಅಂದರೆ ಬಂಗಾರವನ್ನು ಸಮಾಜದ ಉದ್ಧಾರಕ್ಕಾಗಿ ಒಳಿತಿಗೋಸ್ಕರ ದಾನ ಮಾಡಿರ್ತಕ್ಕಂಥ, ವ್ಯಯ ಮಾಡಿದ್ದರಿಂದ ಇವ್ರನ್ನ ಅಂತಂದರೆ ಕನಕನಾಯಕ ಅಂತ ಕರೆದಿದ್ರು. ತಿಮ್ಮಪ್ಪ ನಾಯಕ, ಕನಕನಾಯಕ, ಕೊನೆಗೆ ಕನಕದಾಸ ಆಗಿರ್ತಕ್ಕಂಥದ್ದು ಒಂದು ರೋಚಕ ಕತೆ. ಹಾಗಾಗಿ ನಾವು ಇವತ್ತೇನು ಮಾಡ್ತೀವಿ ಅಂದರೆ ದೇವರನ್ನು ಒಲಿಸಿಕೊಳ್ಳೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡ್ತೀವಿ. ಆದರೆ ಏನಂದರೆ ಮನಸ್ಸಿರ್ಬೇಕು ನಮ್ಮ ಹತ್ರ, ಶ್ರದ್ಧೆ ಇದ್ದಾಗ ಮಾತ್ರ ದೇವರು ಒಲಿತಾನ. ಹಾಗಾಗಿ ಆ ರೀತಿಯಾಗಿ ದೇವರನ್ನೇ ತನ್ನೆಲ್ಲಿಗೆ ಒಲಿಸಿಕೊಂಡ ದೇವರ ಇವತ್ತು ನಾವು ಉಡುಪಿಯಲ್ಲಿ ಶ್ರೀಕೃಷ್ಣನ ಮೂರ್ತಿಯನ್ನು ನೋಡಿದಾಗ ಏನಾಗುತ್ತೆ ಅಂದರೆ ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ಮೂರ್ತಿಯನ್ನು ನೋಡ್ತೀವಿ. ಹಾಗಾಗಿ ದೇವರನ್ನೇ ತನ್ನೆಡೆಗೆ ತಿರುಗಿಸಿದ ಮಹಾನ್ ಭಕ್ತ ಶ್ರೀ ಕನಕದಾಸರು ಅಂತ ಅವ್ರು ಹೇಳಿರ್ತಕ್ಕಂಥ ಕೇವಲ ಅವರೊಬ್ಬರು ಇಷ್ಟು ಇದಾಗಿದ್ರೆ ನಮಗೆ ಮುಖ್ಯ ಅನಿಸ್ತಿದ್ದಿಲ್ಲ. ತಮ್ಮ ಮಂಡಿಗೆಗಳ ಮೂಲಕ, ತಮ್ಮ ದಾರ್ಶನಿಕ ಇದರ ಮೂಲಕ, ತತ್ವಗಳ ಮೂಲಕ ಇವತ್ತು ಕೂಡ ಜನಮಾನಸದಲ್ಲಿ ಅಜರಾಮರಾಗಿದ್ದಾರೆ. ಹಾಗಾಗಿ ಕುಲವೆಂದು ಒಡೆದಾಡಿದ್ರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತಂದೇಳಿ ಸಮಾಜದಲ್ಲಿರ್ತಕ್ಕಂಥ ಜನರಿಗೆ ಚಾಟಿ ಏಟನ್ನು ಬೀಸಿದ್ದಾರೆ. ದೇವನೊಲಿದ ಮೇಲೆ ಯಾತರ ಕುಲವಯ್ಯ ಅಂತಂದೇಳಿ. ಹಾಗಾಗಿ ನಾವೇನಂದ್ರೆ ಆತ್ಮಶುದ್ಧಿ ಇರಬೇಕು. ಆತ್ಮಶುದ್ಧಿ ಮಾತ್ರ ಏನಾಗುತ್ತಂದ್ರೆ ಕಾಯಕ ಎಲ್ಲ ಫಲಪ್ರದಾಯಕವಾಗುತ್ತದೆ. ಆ ರೀತಿಯಾಗಿರ್ತಕ್ಕಂಥ ಕೇವಲ ಇಷ್ಟೇ ತತ್ವಗಳಲ್ಲ, ಇನ್ನು ಹಲವಾರು ತತ್ವಗಳ ಮೂಲಕ ಇವತ್ತಿನ ಜನಮಾನಸದಲ್ಲಿ ಅಜರಾಮರವಾಗಿರ್ತಕ್ಕಂಥ ಕನಕದಾಸರ ತತ್ವಗಳನ್ನು, ಚಿಂತನೆಗಳನ್ನು ನಾವು ಅಳವಡಿಸಿಕೊಂಡಾಗ ಮಾತ್ರ ಏನಾಗುತ್ತೆ ಅಂದರೆ ನಮ್ಮ ಸಮಾಜ ಮತ್ತು ಉದ್ಧಾರ ಆಗುತ್ತೆ. ಇವತ್ತು ನಮ್ಮ ಸರ್ಕಾರದ ಮತ್ತು ಎಲ್ಲ ಆಸೆ ಏನಾಗಿದೆ ಅಂದರೆ ನಿರ್ಮಾಣವಾಗಬೇಕು, ಎಲ್ಲರೂ ಕೂಡ ಒಂದುಗೂಡಬೇಕು, ಎಲ್ಲರೂ ಒಂದಾಗಿ ಬಾಳ್ಬೇಕಂತ ಸಮಾನತೆಯ ಸಂದೇಶವನ್ನು ಸಾರಿರ್ತಕ್ಕಂಥ ಮಹಾನ್ ದಾಸರ ಕನಕರ ಚಿಂತನೆಗಳು ಅಂದಿಗೂ ಮತ್ತು ಇಂದಿಗೂ ಎಂದೆಂದಿಗೂ ನಾವೆಲ್ಲ ನಾವೆಲ್ಲರೂ ಕೂಡ ಬಾಳುವ ನನ್ನ ಕೆಣಕಬೇಡಿ, ಕೆಣಕಿ ತುಳುಕಬೇಡಿ ಎಂಬ ಹಿರಿಯರ ಮಾತಿನಂತೆ ದಾಸಶ್ರೇಷ್ಠ ಶ್ರೀ ಕನಕದಾಸರು ನಮಗೆಲ್ಲ ಅತ್ಯುತ್ತಮವಾದ ಜೀವನ ಮತ್ತು ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ. ಯಾಕಂದರೆ
ಅವರು ಆಗಿನ ಕಾಲದಲ್ಲಿ ಸಹ ಬಡವರ ದೀನ ದಲಿತರ ನೊಂದವರ ಧ್ವನಿಯಾಗಿ ಅವರು ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ರಾಮಧ್ಯಾನ ಚರಿತೆ ಅಂತ ಅವರ ಒಂದು ಗ್ರಂಥದಲ್ಲಿ ಅಕ್ಕಿ ಮತ್ತು ರಾಗಿಯ ನಡುವಿನ ಯುದ್ಧವನ್ನು ಅವರು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅಕ್ಕಿ ಅಂದರೆ ಅದು ಶ್ರೀಮಂತರ ಸಂಕೇತ, ರಾಗಿ ಅಂದರೆ ಅದು ಬಡವರ ಸಂಕೇತ ಅಂತ. ಅಂದರೆ ಅಲ್ಲಿ ರಾಗಿಯ ಶ್ರೇಷ್ಠತೆಯನ್ನು ಅವರು ಸಾರಿ ಹೇಳ್ತಾರೆ. ಅಂದರೆ ಈಗ ನಾವು ಕಾಯಕವೇ ಕೆಲಸ ಎನ್ನುವಂತೆ ನಾವು ಮಾಡುವ ಕೆಲಸದಲ್ಲಿ ಅವರು ದೇವರು ನುಡ್ತಾರೆ. ಈಗ ಪೂಜೆ ಪುನಸ್ಕಾರಗಳಿಂದ ದೇವರು ಒಲಿಯೋದಿಲ್ಲ ಎಂಬುದನ್ನು ಅವರು ಉಡುಪಿಯಲ್ಲಿ ಶ್ರೀಕೃಷ್ಣನ ಅವರಲ್ಲಿ ಕನಕದಾಸರ ಭಕ್ತಿಯ ಶ್ರೇಷ್ಠತೆಯನ್ನು ಮೆಚ್ಚಿ ದೇವರೇ ಅವರೆಡೆಗೆ ತಿರುಗಿದ ನಾವು ಉದಂತವನ್ನು ನಾವು ನೋಡ್ಬೋದು. ಹಾಗಾಗಿ ದಾಸಶ್ರೇಷ್ಠ ಕನಕದಾಸರು ಎಲ್ಲ ದಾಸರಲ್ಲಿ ಅವ್ರನ್ನ ಶ್ರೇಷ್ಠ ದಾಸರೆಂದು ನಾವು ಕರಿತೀವಿ. ಹಾಗಾಗಿ ಅವರು ಇಲ್ಲೇ ನಮ್ಮ ಹಂಪಿಯ ಪರಿಸರದಲ್ಲಿ ಅನೇಕ ಗ್ರಂಥಗಳನ್ನು ಅವರು ನಮಗೆಲ್ಲ ಬಿಟ್ಟು ಹೋಗಿದ್ದಾರೆ. ಅವರ ಆದರ್ಶಗಳು, ಅವರ ಜೀವನಗಳನ್ನು ನಾವೆಲ್ಲ ಅಳವಡಿಸಿಕೊಂಡು ಉತ್ತಮ ಸಮಾಜಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕಂತೇಳಿ ನನ್ನ ಎರಡು ಮಾತು. ಜಾತಿ ಎಂಬ ಹುಡುಗನ್ನು ತೊಲಗಿಸುವ ಸಲುವಾಗಿ ಕೀರ್ತನೆಗಳನ್ನು ರಚಿಸುವ ಮುಖಾಂತರ ಎಲ್ಲರೂ ಸಮನಾಗಿ ಬಾಳಲಿ ಅಂತಂದು ತೋರಿಸ್ಕೊಟ್ಟಂಥ ಮಹಾನ್ ಪುರುಷರವರು. ಎಲ್ಲ ಸಮಾಜದಲ್ಲೂ ಹಲವಾರು ಮಾಣಿಕೆಗಳಿದ್ದಾವೆ. ಪ್ರತಿಯೊಂದು ಸಮಾಜದಲ್ಲೂ ಹಲವಾರು ಮಾಣಿಕೆಗಳಿದ್ದಾವೆ. ಅವರೆಲ್ಲರೂ ಸನ್ಮಾರ್ಗದಲ್ಲಿ ನಡೀರಿ ಅಂತಂದು ಅದು ಹೇಳ್ಕೊಟ್ಟೋಗಿದ್ದಾರೆ. ಆದ್ದರಿಂದ ಈಗಿನ ಪೀಳಿಗೆ ಅವ್ರು ಹಾಕ್ಕೊಂಡಂಥ ಸನ್ಮಾರ್ಗದಲ್ಲಿ ನಡೆಯಬೇಕಂತಂದು ಈ ಸಂದರ್ಭದಲ್ಲಿ ಅಂತ ನನ್ನ ಮಾತು.